ಗೀತಕ್ಕ, ಬಾ ಹೋಗ್ಬಿಟ್ಟು ಹೇಳ್ ಬರೋಣ. ಹೇಳ್ ಬಂದ್ರೇನೆ ಗೊತ್ತಾಗೋದು. ಅಕ್ಕ ನೋಡು, ನಿಮ್ಮ ಮಗಳು ಸುತ್ತ ಕಳಿಸ್ಬೇಡ, ಅವಳು ಸರಿ ಇಲ್ಲ ಅಂತ ಹೇಳ್ ಬರೋಣ ಬಾಯಿಲಿ. ಹೇಳ್ ಬಂದ್ರೇನೆ ಗೊತ್ತಾಗದ ಯಮ್ಮನಿಗೆ. ಆ ಯಶುನು ಅಲ್ಲಿಗೆ ಬರ್ತಾನೆ ನೋಡಕ್ಕ, ನಿನ್ನ ಮಗನೂ ಇಲ್ಲಿಗೆ ಬಂದ. ತಿರ್ಗಿ ನಾಳೆ ಹೊತ್ನಾಗ ಅಯ್ಯೋ ನಿಮ್ಮಂತಕ್ಕೆ ಬಂದಿದ್ದಂತೆ, ನೀವು ನೋಡ್ಲಿಲ್ಲೇನಮ್ಮ, ಹೇಳಕ್ಕಿಲ್ರೆ ಇಲ್ಲಿಗೆ ಬರೋಳು ನಿನ್ನ ಮಗಳು ಅಂತ ಹೇಳಕ್ಕಿಲ್ಲೇನಮ್ಮ ಅಂತ ಅಂಬದು ಬೇಡ ಅಂತ ಹೇಳಕ್ಕೆ ಬಂದಿದ್ದೀವಿ ಅಂತ ಹೇಳ್ ಬರೋಣ ಬಾ ಹೋಗಿ. ಅಲ್ಲ ಇಂಥ ಮಾಡಕ್ಕೆ ನಿಂತ್ಕೊಂಡವಳು, ಇಂಥ ಗಂಟಾಕಕ್ಕೆ ನಿಂತ್ಕೊಂಡವಳು. ಅಲ್ಲ ಅವ್ರಿಬ್ರು ಅಲ್ಲಿ ಜತ್ ಮಾಡಿ ಆ ಮನೆಯಕ್ಕೆ ಬಿಡೋದು ನೋಡವಳು. ಅಲ್ಲಿಬ್ರು ಮಾತಾಡಕ್ಕೆ ಅವ್ರಿಬ್ರು ಅಲ್ಲ ಮಾನ ಮರ್ಯಾದೆ ಇಲ್ದಾಳು. ಮಾನ ಮರ್ಯಾದೆ ಇದ್ದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ. ಯಾರನ್ನ ನೆರೆವರೆಯರು ಏನಂದಾರು, ನಮ್ಮ ಅಣ್ಣ ಯಾರು ಇದ್ದಾರೆ, ನಮ್ಮ ಅತ್ತೆಯರು ಇದ್ದಾರೆ, ನಮ್ಮ ಅಮ್ಮ ಇದ್ದಾಳೆ, ಯಾರನ್ನ ಏನಂದಾರು ಅಂಬೋದೊಂದು ಈಟನ ಅರ್ಥ ಮಾಡ್ಕೊಂಡಿಲ್ಲ ನೋಡಿ ಮುಂಡೆ ಅಂತ ಕೆಲಸ ಮಾಡಿದ್ದಾಳೆ. ಥೂ ಮನೆ ಆಳಿ. ಅದಕ್ಕೆ ಬಾಯಲ್ಲಿ ಹೇಳ್ಬಾರ ಅವಳಿಗೆ ಶಶಿ ಅಮ್ಮಗೊಂದಿಟ್ಟು. ಹಂಗ ಅವಳು ಏನಾನ ಹಂಗೆ ಹಿಂಗೆ ಅಂತಂದ್ರೆ ಏನಾನ ಮಾಡ್ಕೊಳಮ್ಮ ಈಗಳಮ್ಮ ತಿಳಿಸಿದೀವಿ ಅಂತ ಹೇಳೋಣ. ತಿರ್ಗಿ ಆಮೇಲೆ ನಾಳೆ ಹೊತ್ತ ನಮಗೂ ಬರೋದು ಮಾತ್ಕೊಡು. ಮೊದಲೇ ಎಮ್ ಸಾವುಕಾತಿ ಏನಂತಾಳೋ ಏನೋ ಅಮ್ಮಂಗಾಗುತ್ತೆ. ಬೋಲು ಸಾವುಕಾರ್ತಿ ಮುಂದು. ಅಯ್ಯೋ ಸಾವುಕಾರ್ಕೆ ಇದ್ರೆ ಅವಳು ತಾಗಿರುತ್ತೆ ಬಾ. ನಾವೇನ ಮುಂದಿನ ಸಾವುಕಾರ್ಕೆ ಏನು ಇಸ್ಕೊಂಬಕ್ಕೆ ಹೋಗಲ್ಲ. ಇರೋದು ನಿನ್ನ ಮಗಳನ್ನೇ ಹಿಂಗೆ ಬಾಯಿವಾಗಿ ಕೇಳಮ್ಮ ನೋಡು, ಅಲ್ಲಿ ಬರುತ್ತೆ. ನಾಳೆ ಹೊತ್ನಾಗ ಮದುವೆಗಿನ ಮುಂಚೆಗೆ ಮಾಡ್ಕೊಬಾರ್ದು ಅಂತದ್ದು ಮಾಡ್ಕೊಂಡ್ರೆ ಆಮೇಲೆ ನಿಮ್ಮದೇ ಮರ್ಯಾದೆ ಹೋಗೋದು ಅಂತ ಹೇಳೋಣ ಬಾ. ಶಶಿ ಆಂಟಿ. ಓ ಗೀತಾ, ಶಾರದಾ, ಬನ್ನಿಮ್ಮ, ಬನ್ನಿ ಕೂತ್ಕೊಳ್ರಿ. ಏನೋ ಮಾತಾಡ್ಬೇಕಾಯ್ತು ಕಣಂಟಿ, ಅದಕ್ಕೆ ಬಂದ್ವಿ. ಬರಮ್ಮ, ಬರೀ ಕೂತ್ಕೊಳ್ರಿ. ಜ್ಯೂಸಾ, ಕಾಫಿನೋ, ಟೀನೋ ಏನು ಕುಡಿತೀರಾ? ಏನು ಬೇಡ ಕಣಂಟಿ. ಅಲ್ಲ ನಿಮ್ಮ ಸುಪ್ಪಿ ಕಾಲೇಜ್ಗೆ ಹೋಗಲ್ವೇ? ಇಲ್ಲ, ಅವಳಿಗೆ ಓದೋದಕ್ಕೆ ಇಷ್ಟ ಇಲ್ಲ ಅಂತೆ, ಅದಕ್ಕೆ ನಾವು ಕಳಿಸಿಲ್ಲ. ಅವಳಿಗೆ ಸುಮ್ಮನೆ ಟೆನ್ಷನ್ ಕಣಮ್ಮ ಓದೋದು. ಬೆಳಗ್ಗೆ ಎದ್ದು ಬೇಗ ಓದ್ಕೋಬೇಕು, ಕಾಲೇಜ್ಗೆ ಹೋಗಬೇಕು, ಸುಮ್ಮನೆ ರೆಡಿ ಆಗಬೇಕು. ಯಾಕೆ ಅದೆಲ್ಲ ಟೆನ್ಷನ್ನು? ಇವಾಗ ಹೆಣ್ಮಕ್ಳದ್ದು ಎಷ್ಟು ಮಾಡಿದ್ರು ಏನೋ, ಇವಾಗ ಅಡುಗೆ ಮಾಡೋದು ತಪ್ಪಲ್ಲ, ಮನೆಯಾಗಿರ್ತಾರೆ ಅಂತ ಎಷ್ಟೆಷ್ಟೋ ಓದಿ ಹೆಣ್ಮಕ್ಳು ಮನೆಯಾಗಿರ್ತಾರೆ. ಅದಕ್ಕೇ ನಾವು ಏನೋ ಬೇಡ ಕಣಮ್ಮ ಅಂತ ನಾವು ಬೇಡ ಅಂದ್ವಿ. ಅವಳಿಗೂ ಇಷ್ಟ ಇಲ್ಲ. ನಾವೇನು ಕಳಿಸ್ತೀವಿ, ಅವಳಿಗೇನು ಬೇಕಾದರೆ ಎಷ್ಟು ಆದರೂ ಓದಿಸ್ತೀವಿ. ನಮ್ಮ ಅಯ್ಯಪ್ಪನ ನಾವು ಹಾಗೆ ಓದಿಸ್ತೀವಿ ಎಷ್ಟಾದ್ರೂ. ಏನು ಮಾಡ್ತೀಯಾ, ನಮಗೆ ಏನೋ ಓದಿಸೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಹೋಗೋದಿಲ್ಲ. ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ಸುಮ್ಮನೆ ಕಾಲೇಜಿಗೆ ಕಳಿಸಿದ್ರೆ ವಾಸಿ ಆಗಿತ್ತ ಆಂಟಿ? ಅಲ್ಲ ಇಲ್ಲಿ ಸುತ್ತರ್ಕೊಂಡು ಬರೀ ಇಲ್ಲೇ ಇಟ್ಕೊಂಡು ಅವ್ರಿವ್ರ ಮನೆ ಹತ್ರ ಹೋಗ್ಕೊಂಡು ಬರೀ ಇವ್ರಿಗೂ ಹೆಲ್ಪ್ ಮಾಡ್ತಾ ಇದ್ದಾಳೆ ಅವಳು. ಹೋಗ್ಬಿಟ್ಟು ಅವಳ ಸ್ನೇಹನಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಆ ಸ್ನೇಹನ್ಗೂ ಆ ಚಂದನ್ಗೂ ಆ ಚಂದು ಹೇಳ್ಕೊಡ್ತಾನೆ ಅಂತ ಹೇಳಿ ಹೋಗಿ ಲವ್ ಮಾಡ್ತಾ ಇದ್ದಾನೆ ಚಂದು ಅಂತ ಹೇಳಿ ಸ್ನೇಹನ ಹತ್ರ ಹೇಳೋದು. ಈ ರೀತಿ ಎಲ್ಲ ಹೇಳ್ಕೊಂಡು ಸುಮ್ಮನೆ ಅವಳು ಓಡಾಡ್ತಾ ಇದ್ದಾಳೆ ಊರಾಗೆಲ್ಲನ. ಎಲ್ಲಾರ್ಗು ಇವ್ರಿಗೂ ಅದು ಇದು ಹೇಳ್ಕೊಂಡು ತಿರ್ಗಾ ಅಲ್ಲಿ ನಮ್ಮ ಸುಸೂರ್ ಮನೆ ಹತ್ರ ಬೇರೆ ಬರ್ತಾಳೆ. ನಮ್ಮ ಸೂಸು ಮನೆ ಐತಲ್ಲ, ಅಲ್ಲಿಗೂ ಬರ್ತಾಳೆ. ಬೇಜಾರು ಕಣಮ್ಮ ನಾವು ಅವಳನ್ನ. ಈಗ ಹೆಣ್ಮಕ್ಳು ಹೊರಗೆ ಹೋಗ್ಬಾರ್ದು ಅಂತ ಹೇಳಿ ಹಿಡ್ದು ಕಟ್ಟಾಕ್ತಾರಲ್ಲ, ಹಂಗೆ ಹಿಡ್ದು ಕಟ್ಟಾಕೋದು ಆ ರೀತಿ ಎಲ್ಲ ನಾವು ಮಾಡೋಕ್ಕೋಗಲ್ಲ. ಅವಳನ್ನ ಫ್ರೀಡಮ್ಮಾಗಿ ಓಡಾಡ್ಕೊಂಡು ಫ್ರೀಡಮ್ಮಾಗಿ ಇರೋದಕ್ಕೆ ಬಿಟ್ಟಿದ್ದೀವಿ ನಾವು. ಅವಳು ಫ್ರೀಡಮ್ಮು, ಅವಳಿಗೆ ನನಗೆ ಯಾವುದೇ ಅಭ್ಯಂತರ ಇಲ್ಲ. ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ ಅದೆಲ್ಲ ಇಲ್ಲ. ನಾವೇನು ಅವಳನ್ನ ಕೆಲ್ಸಕ್ಕೆ ಇಟ್ಟಿಲ್ಲ, ಏನೂ ಇಲ್ಲ. ಆರಾಮಾಗಿದ್ದಾಳೆ ಅವಳು. ನಾವು ಅವಳನ್ನ ಮನೆಯಾಗೆ ಇರಮ್ಮ ಅಂತೇಳಿ ಯಾವತ್ತೂ ಕೂಡ ಹಾಕಿಲ್ಲಮ್ಮ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಅಲ್ಲಿಗೆ ಹೋಗ್ಬಾರ್ದು ಇಲ್ಲಿಗೆ ಹೋಗ್ಬಾರ್ದು ಅಂತ ನಾವು ಯಾವತ್ತೂ ಅವಳನ್ನ ಕೂಡ ಹಾಕಿಲ್ಲ. ಅಲ್ಲ ಹೋಗ್ಬೇಕು ಸರಿ, ಬೇಜಾರಕ್ಕೆ ಎಲ್ಲರೂ ಎಲ್ಲರ ಮನೆ ಹತ್ರನೂ ಹೋಗ್ತಾರೆ. ಆದರೆ ಅವಳು ಆಗಲ್ಲ. ನಮ್ಮ ಸಿಸ್ಟರ್ ಮನೆ ಹತ್ರ ಬಂದುಬಿಟ್ಟು ಅಲ್ಲೇ ಕೂತ್ಕೊಂಡಿರ್ತಾಳೆ. ಅವಳು ಮೊದಲೇ ಸರಿ ಇಲ್ಲ ಅವಳು ಬುದ್ಧಿ. ಅವನು ಬೇರೆನೇ ಅಕ್ಕ ಯಶು ಬರ್ತಾನೆ. ಅಲ್ಲಿಗೆ ಯಶುನ ಮೀಟ್ ಮಾಡೋಕ್ಕೆ ಹೋಗ್ತಾಳೆ. ಯಶು ಜೊತೆ ಎಲ್ಲ ಮಾತಾಡಿಕೊಂಡು ಒಲ್ಕಿಸ್ಕೊಂಡು ಯಾವಾಗ್ಲೂ ಹುಡುಗರ ಹತ್ರ ಮಾತಾಡಿಕೊಂಡು ಅಲ್ಲಿ ಹೋಗಿ ಅವ್ರ ಮನೆ ಹತ್ರ ಫೋನಲ್ಲಿ ಮಾತಾಡಿಕೊಂಡು ಅವಳು ಸುಸುನ ಹತ್ರ ಮಾತಾಡಿಕೊಂಡು ಇರ್ತಾಳೆ. ನೋಡಕ್ಕ ನಾವು ಕಂಡಂಗೆ ಓದ್ಲು ಮನೆ ತಕ್ಕೆ. ಸುಸುರ ಮನೆ ಹತ್ರ ಓದ್ಲು. ಅಲ್ಲ ಇದೇನಿದು ಹಿಂಗೆ ಹೇಳಕ್ಕೆ ಬಂದಿದ್ದೀರಾ ನೀವು? ಅಲ್ಲ ಕಣಮ್ಮ, ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪು. ನೀವು ಈ ರೀತಿ ಮಾತಾಡೋದು ಸರಿ ಇಲ್ಲ ನೋಡು. ಇಂಥ ವೇಳಕ್ಕೆ ಇಲ್ಲಾಸಿ ಬಂದಿದ್ದೀರಾ. ನಾನು ಯಾಕಪ್ಪ ಇಲ್ಲಾಸಿ ಬಂದಿದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ. ನಾನು ಆ ಕಡೆ ಬಾಗ್ಲಲ್ಲಿದ್ದೆ, ಯಾರೋ ಬಂದ್ರಲ್ಲ ಅಂತ ಹೇಳಿ ಬಂದೆ. ನಮ್ಮದು 2 ಮನೆ ಇರೋದು, ಇಲ್ಲೇ ಓಡಾಡ್ಕೊಂಡು ಇರ್ಬೋದು. ಏನು ಮಸ್ತ ಜಾಗ ಐತೆ, ಜಾಗ ಇಲ್ಲ ಅಂತೇನೋ ಅವ್ರ ಮನೆ ಹತ್ರ ಏನು ಹೋಗೋದಿಲ್ಲ. ಸುಮ್ಮನೆ ಬೇಜಾರಕ್ಕೆ ಹೋಗ್ತಾಳೆ ಅವಳು. ಬೇಜಾರಕ್ಕೆ ಹೋದರೆ ಅವಳಿಗೆ ಹಿಂಗೆ ಮಾತಾಡ್ತಿರಲ್ಲಮ್ಮ ನೀವು. ನಮ್ಮ ಒಂದಲ್ದಿದ್ರೆ 2 ಮನೆ ಇದ್ದಾವೆ. ಅಯ್ಯೋ ಅಕ್ಕ, ನಾವು ಏನು ಹೇಳ್ತಾ ಇದ್ದೀವಿ, ಇರೋದು ಇಲ್ಲದ್ದು ನಾವೇನು ಹೇಳ್ತಾ ಇಲ್ಲ ನಿನಗೆ. ನಾವೇನು ಹೇಳ್ತಾ ಇದ್ದೀವಿ, ನಿಮ್ಮ ಮಗಳು ಅಲ್ಲಿ ಬಂದು ಮಾತಾಡ್ತಾ ಕೂತ್ಕೊಂಡಿರ್ತಾಳೆ ಅಲ್ಲಿ ಅಂತ ಹೇಳಿದ್ದು. ಇವಾಗ ಬೇಕಾದರೆ ನೋಡು, ಅಲ್ಲಿ ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿ ನಕ್ಕೊಂಡು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಇದ್ದಾಳೆ. ನಿಮ್ಮ ಮಗಳು ಈ ವಯಸ್ಸಿಗೆ ಬಂದ ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕಕ್ಕ. ಎಷ್ಟಾದ್ರೂ ಹಂಗೆ ಆಡಬಾರ್ದು. ನಿಮಗೆ ಗೊತ್ತಿರೋರಾಗಿದ್ರೆ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಎಲ್ಲರೂ ಹಂಗೆ ಕಣಮ್ಮ ಈ ಊರಲ್ಲಿ. ನನ್ನ ಮಗಳು ಒಳ್ಳೆ ಡ್ರೆಸ್ ಹಾಕೊಂಡು ಓಡಾಡ್ತಾಳಲ್ಲ, ಅದಕ್ಕೆ ಅರ್ಧ ಸಹಿಸ್ಕೊಳ್ಳಲ್ಲ. ಹಿಂಗೆ ಬಟ್ಟೆ ಹಾಕೊಂತಾಳೆ ಅಂತ ಈಗೆಲ್ಲ ಹಂಗೆ. ಮತ್ತೆ
ನನ್ನ ಮಗಳನ್ನ ಈ ಥರ ಬಟ್ಟೆ ಹಾಕೋಬೇಡ, ನೀನು ಈ ಥರ ಇರಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ನಾನು ಏನು ಅಭ್ಯಂತರ ಮಾಡಲ್ಲ. ಅವಳೆಲ್ಲಾದರೂ ಓಡಾಡ್ಕೊಂಡು ಆರಾಮಾಗಿರ್ಲಿ ಹೇಳು. ನಾವೇನು ಅವಳಿಗೆ ಏನೇನು ಎಲ್ಲಿಗೆ ಹೋಗ್ತೀಯಮ್ಮ ಅಂತ ಕೇಳಲ್ಲ ಗೊತ್ತಾ. ಅಷ್ಟು ನಾವು ಅವಳನ್ನ ಫ್ರೀಡಮ್ ಆಗಿಬಿಟ್ಟಿದ್ದೀವಿ, ಓಡಾಡ್ಕೊಂಡು ಇರಲಿ ಅಂತ. ನಾವು ಯಾಕಂದರೆ ತುಂಬ ಚೆನ್ನಾಗಿ ಸಾಕಿದೀವಮ್ಮ, ಅಷ್ಟು ಮುದ್ದಾಗಿ ಸಾಕಿದೀವಿ ನಾವು. ಅಕ್ಕ ಅವ್ರವ್ರ ಮಕ್ಕಳನ್ನೆಲ್ಲ ಮುದ್ದಾಗೆ ಅಕ್ಕ ಸಾಕೋದು, ಅವ್ರವ್ರ ಮಕ್ಳು ಅವ್ರಿಗೆ ಚಂದ. ನಾನೇನು ಹೇಳೋದಕ್ಕೆ ಬಂದಿದ್ದೀವಿ ಅಂತ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹೊಟ್ಟೆಲಿ ಏನು ಹೇಳಂಗಿಲ್ಲ ನಿಮ್ಮ ಮಗಳ ಬಗ್ಗೆ, ನಿಮ್ಗೆ ಅಷ್ಟೇ ತಾನೇ. ಏನಾದರೂ ಮಾಡ್ಕೊಂಬ್ಲಿ ಬಿಡು ಶಾರದಾ, ಬಾರೆ ಹೋಗೋಣ. ನಾವು ಒಳ್ಳೇದು ಹೇಳಕ್ಕೆ ಬಂದರೆ ಇವಕ್ಕ ನೋಡಿ ಹೆಂಗೆ ಸಿಟ್ಟಾಗ್ತೈತೆ. ಅಲ್ಲ ನೋಡಕ್ಕ, ನಮ್ಮ ಅಮ್ಮಣಿ ಬೇಜಾರಕ್ಕೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇರುತ್ತೆ. ಆ ಸುಸುನೇನೋ ಮಾತಾಡ್ಸುತ್ತಾಳೆ, ಫ್ರೀ ಆಗಿರ್ತಾಳಲ್ಲ ಕೂತ್ಕೊಂಡು ಮಾತಾಡ್ತಾಳೆ. ಅದಕ್ಕೇ ಆ ಸುಸು ತಕ್ಕ ಬರುತ್ತೆ ನಮ್ಮ ಮನೆ ತಕ್ಕೆ, ನಿಮ್ಮ ಮಗಳಿಗೆ ಸ್ವಲ್ಪ ಭಯ ಇಕ್ರಿ ಅಂತ ಹೇಳಕ್ಕೆ ಬಂದವರು ಇವರು. ಅಲ್ಲ ಇವ್ರು ಯಾರು ನಮ್ಮ ಮಗಳಿಗೆ ಹೇಳೋಕ್ಕೆ? ನಮ್ಮ ಮಗಳಿಗೆ ಯಾರು ನಾವೇ ಬುದ್ಧಿವಾದ ಹೇಳಲ್ಲ ಅಂದಮೇಲೆ ಯಾರು ಹೇಳ್ಕೊಡ್ದು. ಅವಳು ಓಡಾಡ್ಕೊಂಡು ಇರ್ತಾಳೆ, ಆರಾಮಾಗೆ ಓಡಾಡ್ಕೊಂಡು ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಇರ್ತಾಳೆ. ಅವಳು ಹಾಗೇನೆ ಎಲ್ಲರ ಜೊತೆ ಬೆರೆಯೋದು ಜಾಸ್ತಿ ಅವಳು. ಅದಕ್ಕೆ ಜನ ಸಹಿಸ್ಕೊಂಬಲ್ಲ. ಅವಳು ಬೇರೆ ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳೋದಕ್ಕೂ ಅದಕ್ಕೂ ಸಹಿಸ್ಕೊಳ್ಳಲ್ಲ. ಇದೇನಿದು ಇವಳು ಹಿಂಗೆ ಇದ್ದಾಳಲ್ಲ, ಇಲ್ಲಿ ಹಳ್ಳಿಲಿದ್ರೂ ಏನೋ ಪೇಟೆಲಿರೋಳ ಥರ ಇದ್ದಾಳಲ್ಲ ಇವಳು ಅಂತೇಳಿ ಸಹಿಸ್ಕೊಳ್ಳಲ್ಲ ಜನ. ಸಹಿಸ್ಕೊಳ್ದಿಲ್ಲದಕ್ಕೆ ಈ ರೀತಿ ಎಲ್ಲನ ಮಾತಾಡ್ತಾರೆ. ನೋಡು, ಮದುವೆಗಿನ್ನ ಮುಂಚೆನೇ ಅವಳಿಗೆ ಎಂಥ ಒತ್ತು ಬರುತ್ತೆ ಅಂತ ಹೇಳಿ ಹಿಂಗೇನೆ ಕೈ ಬಿಡು. ನೋಡ್ಬೇಕಾದ್ರೆ ನಿನ್ನ ಮಗಳಿಗೆ ಎಂಥದ್ದು ಬರುತ್ತೆ, ನಡಿಯಕ್ಕ ಹೋಗೋಣ. ಇವ್ರು ನೋಡು ಹೆಂಗೆ ಹೇಳೋಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾ ಐತಿ. ನಾವಿರೋದೇ ಹೇಳಕ್ಕೆ ಬಂದಿರೋದು. ಇಲ್ಲದ್ದೇನು ನಾವೇನು ಹೇಳಕ್ಕೆ ಬಂದಿಲ್ಲ. ನಡಿಯಕ್ಕ ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲೇಳು. ಮದುವೆಗಿನ್ನ ಮುಂಚೆ ಬಸ್ರಿ ಆಗ್ಲೇಳು, ನಮ್ಗೇನು ಬೇಕು. ನೋಡಿ ಹೆಂಗೆ ಮಾತಾಡೋದಕ್ಕೆ ಬಂದಿದ್ದಾರೆ. ಅಯ್ಯಪ್ಪ, ನಮ್ಮ ಸೊಪ್ಪು ಚೆನ್ನಾಗಿರೋದು ನೋಡಿದ್ರೆ ಸಹಿಸ್ಕೊಂಬಲ್ಲಪ್ಪ. ಅವಳು ಎಷ್ಟು ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿರ್ತಾಳೆ, ಅದಕ್ಕೆ ಅರ್ಧ ಇವ್ರು ಹೊಟ್ಟೆ ಉರ್ಕೊಳ್ತಾರೆ. ಎಂತೆಂಥ ಜನ ಇರ್ತಾರಪ್ಪ. ನಾವು ಒಬ್ಳೆ ಮಗಳು ಅಂತೇಳಿ ತುಂಬ ಚೆನ್ನಾಗಿ ಸಾಕಿದೀವಕ್ಕ. ನೋಡಿ ಹೇಗೆ ಮಾತಾಡ್ತಾರೆ. ಏನೋ ನೋಡಿದ್ರೇನ ಯಾತ ಹೇಳಕ್ಕೆ ಬಂದವ್ರು, ಯಾರೂ ನೋಡ್ದಲ್ಲ ಹೇಳಲ್ಲ. ಯಾತನ ನೋಡಿ ಹೇಳಕ್ಕೆ ಬರೋದು. ನಿನ್ನ ಇಷ್ಟ, ನಿನ್ನ ಮಗಳ ಮೇಲೆ ನಿನ್ನ ನಂಬಿಕೆ ಐತಿ. ನಮ್ಮ ಮಗಳ ಮೇಲೆ ನಮಗೆ ನಂಬಿಕೆ ಐತಕ್ಕ. ನಮ್ಮ ಮಗಳು ಎಂತಳು ಅಂತ ನಮಗೆ ಗೊತ್ತೈತೆ. ಅವಳು ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿದ್ದಾಳೆ ಅಷ್ಟೇ. ಸ್ಟ್ಯಾಂಡರ್ಡ್ ಆಗಿರೋದಕ್ಕೆ ಜನ ಏನೇನೋ ಮಾತಾಡ್ತಾರೆ. ಹೊಟ್ಟೆ ಊರಿಗೆ ಅರ್ಧ ಅಕ್ಕ. ಇವರೆಲ್ಲ ಸಹಿಸ್ಕೊಳ್ಳಲ್ಲ. ಇವರು ಕೂಕೊಂಡು ನೋಡ್ತಿರ್ತಾರೆ, ನಮ್ಮ ಮಗಳು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಓಡಾಡ್ದ. ಇಲ್ಲಿ ಪೇಟಲ್ಲಿ ಹಾಕೋಬೇಕು ಇಂಥ ಬಟ್ಟೆನ, ಇಲ್ಲ ಹಾಕೋಬಾರ್ದು. ನಾವೇ ಅಭ್ಯಂತರ ಮಾಡಲ್ಲ, ಯಾಕೆ ಜನಗಳೆಲ್ಲ ಅಭ್ಯಂತರ ಮಾಡ್ತಾರೆ ಅಂತ. ನಮ್ಮ ಮಗಳು ಆ ರೀತಿಯೇ ಇರೋದವಳು. ಹೇಳಮ್ಮಂದ್ರೆ ಒಬ್ರು ಹೇಳೋದು ಕೇಳಬಾರ್ದು. ಸುಮ್ಮನೆ ಈಗ ಚೆನ್ನಾಗಿರೋದು ಕರ್ದ ಹೇಳ್ತಾರೆ ಜನ. ಏನು ಮಾಡೋಕ್ಕಾಗಲ್ಲ. ತಂದಿಕ್ಕರು ಇರ್ತಾರೆ, ತಂದಿಕ್ಕೆ ತಮಾಷೆ ನೋಡೋರು ಇರ್ತಾರೆ. ಏನಾನ ಒಂದು ನೀ ಚೆನ್ನಾಗಿರೋದು ಕರ್ದ ಸಹಿಸ್ಕೊಂಬಲ್ಲ. ನೋಡು, ಅವ್ಳ ಫೋನಿಗೆ ಎಷ್ಟು ಫೋನ್ ಬರುತ್ತೆ, ಮಸ್ತಾಗಿ ಬತ್ತ ಫೋನು. ನಾನೇನು ತಲೆನೇ ಕೆಡಿಸ್ಕೊಂಬಲ್ಲ. ಗಂಡು ಮಕ್ಕಳು ಎಲ್ಲ ಫ್ರೆಂಡ್ಶಿಪ್ಪಿಗೆಲ್ಲ ಕಾಲೇಜ್ಗೆ ಹೋಗ್ತಿರ್ತಾರೆ, ಫ್ರೆಂಡ್ಗಳು ಎಲ್ಲನ. ಈಗೆಲ್ಲನ ಆ ಥರ ಎಲ್ಲನ ಹುಡುಗಿಯರು ಮೊದಲಿತ್ತು, ಗಂಡು ಮಕ್ಳ ಜೊತೆ ಮಾತಾಡಬಾರ್ದು, ಹೆಣ್ಮಕ್ಳು ಫೋನ್ ಇಟ್ಕೋಬಾರ್ದು, ಹೆಣ್ಮಕ್ಳು ಅಲ್ಲಿಗೆ ಹೋಗ್ಬಾರ್ದು, ಇಲ್ಲಿಗೆ ಹೋಗ್ಬಾರ್ದು ಅಂತ ಮೊದಲಿತ್ತು. ಇವಾಗೇನು ಅದೆಲ್ಲ ಇಲ್ಲ. ನಾವು ನಮ್ಮ ಮಗಳನ್ನ ಅದಕ್ಕೆ ಫ್ರೀಡಮಾಗಿ ಬಿಟ್ಬಿಟ್ಟಿದ್ದೀವಿ. ಫ್ರೀಡಮ್ ಆಗಿರಲಿ ಓಡಾಡಿಕೊಂಡು ಅಂತೇಳಿ. ಮದುವೆ ಆದಮೇಲೆ ಇದ್ದಿದ್ದೆ ಗಂಡ ಹೇಳ್ದಂಗೆ ಕೇಳ್ಕೊಂಡಿರೋದು. ತವ್ರ ಮನೇಲಿ ಇದ್ದಾಗ ಹೆಣ್ಮಕ್ಳು ಫ್ರೀಡಮ್ ಆಗಿರಬೇಕು. ಅದೇನೋ ನಿಜಾನೇ ಕಣಮ್ಮ. ನಮ್ಮ ಮಗಳನ್ನ ನಾವು ಫ್ರೀಡಮಾಗಿ ಬಿಟ್ಟಿದ್ದೀವಿ. ಅಲ್ಲಿಗಿಲ್ಗೂ ಹೋಗ್ಬೇಡ, ಏನು ನಾವು ಅಭ್ಯಂತರ ಮಾಡೋದಿಲ್ಲ. ನಮ್ಮ ಸೊಪ್ಪಿ ಓಡಾಡ್ಕೊಂಡು, ನಮ್ಮ ಸುಪ್ರೀತ ನಾವು ತುಂಬ ಚೆನ್ನಾಗಿ ಬೆಳೆಸಿದ್ದೀವಿ. ಅವಳು ತುಂಬ ಚೆನ್ನಾಗಿದ್ದಾಳೆ. ಒಳ್ಳೆ ಅವಳಿಗೆ ಆ ಡ್ರೆಸ್ ಅವಳೆಲ್ಲ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದವಳು. ಸ್ಟ್ಯಾಂಡರ್ಡ್ ಆಗಿರೋ ಬಟ್ಟೆ ಹಾಕೋದು, ಹೈ ಲೆವೆಲ್ ಬಟ್ಟೆ ಹಾಕೋದು. ಅವಳೆಲ್ಲ ಹಳ್ಳಿ ಕಡೆ ಹಾಕಂತಾರಲ್ಲ ಆ ಥರ ಎಲ್ಲ ಹಾಕಲ್ಲ ಅವಳು. ಎಲ್ಲ ಜಾಸ್ತಿ ಸ್ಟ್ಯಾಂಡರ್ಡ್ ಆಗಿರೋದು ಹಾಕೋದು. ಅವಳು ಏನಿದ್ರು ಫಾರಿನ್ ಡ್ರೆಸ್ ಹಾಕೋದು, ಫಾರಿನಲ್ಲಿ ಹಾಕ್ತಾರಲ್ಲ ಇಷ್ಟು ಚಡ್ಡಿ ಟಾಪು ಆ ಥರನೇ ಎಲ್ಲ ಹಾಕೋದು ಅವಳು. ಎಲ್ಲ ಅವಳು ಎಲ್ಲ ಜಾಸ್ತಿ ಕಾಸ್ಟ್ಲಿ ಡ್ರೆಸ್ಗಳೆಲ್ಲ ಹಾಕೋದು. ಎಲ್ಲ ಚೆನ್ನಾಗೆ ನಾವು ಕೊಡ್ಸೋದಕ್ಕೆ, ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಇವರೆಲ್ಲ ಸಹಿಸ್ಕೊಳ್ಳಲ್ಲ. ಅಲ್ಲಿ ಓಡಾಡ್ತಾಳೆ, ಇಲ್ಲಿ ಓಡಾಡ್ತಾಳೆ, ಅದನ್ನೇ ಹೇಳ್ತಾರೆ. ಏನಾದರೂ ಮಾಡ್ಕೊಂಡು ಹೋಗ್ಲೇಳು. ನಾವೇನು ನನ್ನ ಮಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಸರಿಯಾಗಿ ಹೇಳಿದೆ. ನನ್ನ ಮಗಳ ಬಗ್ಗೆ ಯಾರು ನನಗೆ ಹೇಳೋ ಅಂಥದ್ದೇನಿಲ್ಲ. ಎಷ್ಟಕ್ಕವ ಯಾರು ನನಗೆ ಹೇಳೋಕ್ಕೆ? ಅವ್ರ ಋತುನೂ ಅವಳು ಹಂಗೆ. ಮತ್ತು ಹೊಟ್ಟೆ ಉರಿ ಇವ್ರಿಗೆಲ್ಲನ, ಇಲ್ಲಿರೋರಿಗೆಲ್ಲ ಹೊಟ್ಟೆ ಉರಿ. ನಮ್ಮ ಮಗಳು ಚೆನ್ನಾಗಿರೋದಕ್ಕೇನೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.